ಅವಸರವೇ ಅಪಘಾತಕ್ಕೆ ಕಾರಣ. ವಾಹನ ಅಡ್ಡಾದಿಡ್ಡಿ ಓಡಿಸಿದರೆ ಅಪಘಾತ ಆಗೇ ಆಗುತ್ತೆ. ಹಾಗೆ ಜೀವನದಲ್ಲಿ ಬೇಗ ಸಾಕಷ್ಟು ದುಡ್ಡು ಮಾಡಬೇಕು ಅಂತ ಅಡ್ಡ ದಾರಿಯಲ್ಲಿ ಸಂಪಾದಿಸುವುದಕ್ಕೆ ಹೊರಟರೆ ಒಂದಿಲ್ಲ ಒಂದು ದಿನ ಜೀವನ ಸಂಕಷ್ಟಕ್ಕೆ ಸಿಲುಕಿ ಬದುಕು ಹಾಳಾಗುತ್ತೆ. ಮನುಷ್ಯನಿಗೆ ಬದುಕಿನಲ್ಲಿ ತಾಳ್ಮೆ ಸಹನೆ ಇರಬೇಕು. ಇಲ್ಲ ಅಂದರೆ ಸಾಕಷ್ಟು ಸಂಕಷ್ಟ ಆತ ಎದುರಿಸಬೇಕಾಗುತ್ತೆ. ರೈತ ಬಿತ್ತ ಕೂಡಲೇ ತಕ್ಷಣ ಬೆಳೆಯ ಆಸೆ ಪಡಲ್ಲ. ಯಾಕಂದರೆ ಆತನಿಗೆ ಗೊತ್ತಿರುತ್ತೆ ಉತ್ತಮ ಬೆಳೆಯ ಬೆಳವಣಿಗೆಗಾಗಿ ತಿಂಗಳಗಟ್ಟಲೆ ಶ್ರಮ ಪಡಬೇಕು ಅಂತ. ಹಾಗೆ ಬದುಕಿನಲ್ಲಿ ಸುಖ, ಸಂತೋಷ, ನೆಮ್ಮದಿ ಕಾಣಬೇಕು ಅಂದರೆ ಕಷ್ಟ, ನೋವು, ಅವಮಾನ ಮೊದಲು ಅನುಭವಿಸಲೇಬೇಕಾಗುತ್ತೆ. ಸುಮ್ಮನೆ ಯೋಚನೆ ಮಾಡಿ ನೋಡಿ. ಈ ತಾತ್ಕಾಲಿಕ ಬದುಕಿನಲ್ಲಿ ಪಡೆದುಕೊಳ್ಳೋದಕ್ಕಿಂತ ಕಳೆದುಕೊಳ್ಳೋದೇ ಜಾಸ್ತಿ ಇದೆ. ಆದರೆ ಅದರ ಬಗ್ಗೆ ಮನುಷ್ಯ ಯೋಚನೆ ಮಾಡಲ್ಲ. ವಾಸ್ತವದಲ್ಲಿ ಆತನಿಗೆ ಬೇಕಿರುವುದರ ಬಗ್ಗೆನೇ ಜಾಸ್ತಿ ಯೋಚನೆ, ಚಿಂತೆ ಮಾಡ್ತಾನೆ. ಕೆಲವೊಂದು ವಿಷಯದಲ್ಲಿ ಬದುಕಿನ ಸತ್ಯನ ಅರಿಯಬೇಕು. ಅರಿತಾಗಲೇ ಜೀವನ ನಡೆಸುವುದು ನಮಗೆ ಕಷ್ಟ ಅನಿಸಲ್ಲ. ಪರಿಸ್ಥಿತಿ, ಸಂದರ್ಭ ಅದು ಎಂಥದೇ ಇದ್ದರೂ. ನಮಸ್ಕಾರ.